ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಾನು ವೈಕುಂಠ ಏಕಾದಶಿ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಹೂವು ಎಲ್ಲ ಕಿತ್ಕೊಬಂದು ದೇವರಿಗೆಲ್ಲ ನಾನು ಹೂವನ್ನೆಲ್ಲ ಅರ್ಪಿಸ್ತಾ ಇದ್ದೀನಿ. ಮನೆ ಕುಲದೇವತೆ ಬಂದು ನಮ್ಮದು ಬಸವಣ್ಣನ ಫಸ್ಟ್ ಇಟ್ಬಿಟ್ಟು ಮತ್ತು ಇಷ್ಟ ದೇವತೆ ಲಕ್ಷ್ಮಿ ಮತ್ತು ಚಾಮುಂಡೇಶ್ವರಿಗೆ ಇದಕ್ಕೆಲ್ಲ ಹೂವುಗಳ್ನ ಇಡ್ತಾ ಇದ್ದೀನಿ. ಆ ಕಡೆ ಬಂದು ಆಂಜನೇಯ ಸ್ವಾಮಿ ಕೂಡ ಹೂವು ಇಡ್ತೀನಿ. ಇವಾಗ ಹೂವು ಇಟ್ಟು ಎಲ್ಲ ಇಟ್ಟು ಫಸ್ಟು ದೀಪ ಹಚ್ಕೊಬಿಡ್ತೀನಿ. ಇವಾಗ ಚಾಮುಂಡೇಶ್ವರಿ ಹೂವು ಇಟ್ಟಾದಮೇಲೆ ದೀಪ ಹಚ್ಕೊತೀನಿ. ನಾನು ದೀಪನ ಬಂದು ಊದುಗಡ್ಡಿಯಲ್ಲಿ ಹಚ್ತೀನಿ, ಇಲ್ಲಾಂದರೆ ಏಕಾರ್ತಿಯಲ್ಲಿ ಹಚ್ಬೋದು. ದೀಪನ ಬೆಂಕಿಪಟ್ಟಣ ಹಚ್ಚೋದಕ್ಕಿಂತ ಊದುಗಡ್ಡಿಯಲ್ಲಿ ಏಕಾರ್ತಿಯಲ್ಲಿ ದೀಪ ಹಚ್ಚಿದ್ರೆ ಭಾರಿ ಒಳ್ಳೆಯದು. ನಾನು ದೀಪ ಹಚ್ಬೇಕಾದ್ರೆ ಹೇಳೋದು, ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನ, ದೀಪಲಕ್ಷ್ಮಿ ನಮೋಸ್ತುತೆ, ದೀಪಲಕ್ಷ್ಮಿ ನಮೋಸ್ತುತೆ, ದೀಪಲಕ್ಷ್ಮಿ ನಮೋಸ್ತುತೆ ಅಂತ ಅಂದ್ಕೊತೀನಿ. ನೀವು ಕೂಡ ಇದು ಈ ಮಂತ್ರವನ್ನು ಹೇಳ್ರಿ, ಒಳ್ಳೆಯದಾಗತ್ತೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ನೀವು ಕೈ ಮುಗಿರಿ, ಒಳ್ಳೆಯದೇ ಆಗಲಿ ಎಲ್ಲರಿಗೂ ಅಂತಂದು ನಾವು ಕೇಳ್ಕೊತೀವಿ. ಇಲ್ಲೇನು ಥಂಡಿ ಇರೋದ್ರಿಂದ ತಂತೀವಿ ದೀಪ ಹಚ್ಚಿದ್ನಲ್ಲ, ತುಪ್ಪ ಹಾಕಿದ್ದೆ. ಆ ತುಪ್ಪ ಎಲ್ಲ ಗಟ್ಟಿಯಾಗ್ಬಿಟ್ಟು ಅದು ದೀಪ ಹಚ್ಕೊಂತಾನೆ ಇಲ್ಲ. ಎಷ್ಟು ಟ್ರೈ ಮಾಡಿದ್ರೂ ಇದು ತುಪ್ಪ ಗಟ್ಟಿಯಾಗಿಬಿಟ್ಟಿದೆಯಲ್ಲ, ಹಂಗಾಗಿ ಸ್ವಲ್ಪ ಅದು ಇದು ಮಾಡ್ತಿದೆ. ಹಂಗಾರೆ ಸ್ವಲ್ಪ ಹಿಂಡಿ ಮತ್ತೆಲ್ಲ ವ್ಯವಸ್ಥೆ ಮಾಡಿ ಅದನ್ನು ಮತ್ತೆ ದೀಪ ಹಚ್ತಾ ಇದ್ದೀನಿ. ಹಂಗೂ ಹಿಂಗೂ ದೀಪ ಹಚ್ಚಿದೆ, ಬಟ್ ಅದು ಥಂಡಿ ವಿಪರೀತ ಇಲ್ಲಿ, ಹಂಗಾಗಿ ಸ್ವಲ್ಪ ಇದು ಮಾಡ್ತಿತ್ತು ದೀಪ. ಹಂಗೂ ಹಿಂಗೂ ಪ್ರಯತ್ನಪಟ್ಟು ಹಿಂಡಿ ಮತ್ತೇನು ಸ್ವಲ್ಪ ಅದು ತುಪ್ಪ ತಂದು ಬಿಸಿ ಮಾಡಿ ಹಾಕಿ ಹಿಂಡಿ ದೀಪನ ಮತ್ತೆ ಇವಾಗ ಹಚ್ತಾ ಇದ್ದೀನಿ. ಮತ್ತೆ ನಾನು ಅದನ್ನು ಇವಕ್ಕೆ ಇದು ನಾನು ದೀಪ ಹಚ್ಚೋಕ್ಕೆ ಎಣ್ಣೆ ಹಾಕೋದು ಬಂದು ಎಳ್ಳೆಣ್ಣೆ ಹಾಕ್ತೀನಿ. ಕಾಮಾಕ್ಷಿ ದೀಪಕ್ಕೆ ಮಾತ್ರ ತುಪ್ಪದ ಹಾಕ್ತೀನಿ. ಏನೋ ವಿಶೇಷ ದಿನಗಳಿದ್ದಾಗ ಮಾತ್ರ ಎಲ್ಲ ದೀಪಗಳಿಗೂ ತುಪ್ಪ ಹಾಕಿ ದೀಪ ಹಚ್ತೀನಿ. ಹಂಗಾಗಿ ಇವು ಕೆಳಗಡೆದಕ್ಕೆಲ್ಲ ಎಳ್ಳೆಣ್ಣೆ ಹಾಕಿದ್ದೆ, ಅವು ಚೆನ್ನಾಗಿ ಉರಿತಿದ್ದಾವೆ. ತುಪ್ಪ ಹಾಕಿರೋ ದೀಪ ಮಾತ್ರ ಸ್ವಲ್ಪ ಗಟ್ಟಿಯಾಗ್ಬಿಡ್ತದೆ. ಥಂಡಿ ಟೈಮಲ್ಲಿ ಹಿಂಗೆ ನನಗೆ ಥಂಡಿ ಇಲ್ಲ ಅಂತಂದರೆ ಆರಾಮಾಗಿ ತುಪ್ಪ ಮೆಲ್ಟಾಗೇ ಇರುತ್ತಲ್ಲ, ಏನು ತೊಂದರೆ ಆಗೋಲ್ಲ, ತುಪ್ಪದ ದೀಪ ಹಚ್ಬೋದು. ದೊಡ್ಡವರು ಹೇಳ್ತಾರಲ್ಲ, ದೇವ್ರ ದೀಪ ಮಾತ್ರ ಯಾವತ್ತೂ ದಗ ಉರಿಬಾರ್ದು ಅಂತ. ಹಂಗಾಗಿ ನಾನು ಜಾಸ್ತಿ ಜೋರಾಗಿ ದೀಪ ಉರಿಯೋಕ್ಕೆ ಬಿಡೋಲ್ಲ. ಆದಷ್ಟು ಸಣ್ಣ ಮಂದಗತಿಯಲ್ಲೇ ದೀಪ ಉರಿಯೋಕ್ಕೆ ಇಡ್ತೀನಿ ನಾನು. ಅದು ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಎಷ್ಟು ಸಣ್ಣದಾಗಿ ಉರಿಯುತ್ತೋ ದೀಪ ಅಷ್ಟು ಚೆನ್ನಾಗಿರುತ್ತೆ ಅಂತ. ಅದು ಹಿರಿಯರು ಹೇಳಿದ್ದಾರೆ ಮನೆಯಲ್ಲಿ ದೇವ್ರ ದೀಪ ಮಾತ್ರ ದಗ ಉರಿಬಾರ್ದು ಅಂಥೇಳಿ. ಹಂಗಾಗಿ ಅದು ಮಂದಗತಿಯಲ್ಲೇ ದೀಪ ಇಟ್ಬಿಟ್ಟು ನೀವು ಕೂಡ ಸಣ್ಣದಲ್ಲೇ ದೀಪ ಉರಿಸ್ರಿ. ಮನೆಗೆ ಭಾರಿ ಒಳ್ಳೆಯದು ಸಣ್ಣದಾಗಿ ದೀಪ ಉರಿದ್ರೆ. ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಕೈ ಮುಗಿದು ಅದು ನೋಡಿ ಜೋರಾಗಿ ಉರಿತಾಯಿದೆ ಅಂತಂದು ಸ್ವಲ್ಪ ಹಿಂದಕ್ಕೆ ತೊಳಿತಾ ಇದ್ದೀನಿ ನಾನು ದೀಪನ. ಈ ಕಡೆದೂ ಅಷ್ಟೇ ಸ್ವಲ್ಪ ಹಿಂದೆ ತೊಳ್ಳಿ ಅದು ವ್ಯವಸ್ಥೆ ಮಾಡಿದೆ. ಹಿಂಗೆ ನಾನು ಪೂಜೆ ಮಾಡ್ತಾ ಲೇಟಾಗಿಬಿಡುತ್ತೆ ನನಗೆ. ಅದು ನೀಟಾಗಿ ಮಾಡಬೇಕು, ನಾನು ನೀಟಾಗಿರಬೇಕು ಅಂತಂದು ಏನಿಲ್ಲ ಅಂದರೂ 1 hour ಬೇಕು ಪೂಜೆ ಮಾಡೋಕ್ಕೆ ಇಟ್ಕೊಂಡೆ ಅಂತಂದರೆ. ಹಂಗಾಗಿ ಫಸ್ಟ್ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಮುಗಿಸಿ ಆಮೇಲೆ ಪೂಜೆ ಬೇಗ ಎದ್ದು ಮಾಡ್ತೀನಿ. ಕೆಲವೊಂದು ಸಲ ಬೆಳಗ್ಗೆ ಹೊತ್ತು ನನಗೆ ಮಾಡೋಕ್ಕಾಗಲ್ಲ ಅಂತಂದು ಸಂಜೆ ಪೂಜೆ ಮಾಡಿಬಿಡ್ತೀನಿ. ಆಲ್ಮೋಸ್ಟ್ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವೊಂದು ಟೈಮ್ ಮಾತ್ರ ಆಗೋದಿಲ್ಲ, ಎಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ. ಹಾಗಾಗಿ ಸಂಜೆ ಒಂದು ಸಲ ಪೂಜೆ ಮಾಡ್ತೀನಿ. ಮಿಕ್ಕಿದ್ದವು ದೇವ್ರುಗಳಿಗೆಲ್ಲ ಹೂವು ಬಿಟ್ಟಿದ್ದೆ, ಅದಕ್ಕೆಲ್ಲ ಹೂವು ಮತ್ತೆಲ್ಲ ಇಟ್ಕೊತ ಬರ್ತಾಯಿದ್ದೀನಿ ಹೂವನ್ನ. ಇಲ್ಲೊಂದು ಏನು ಲೆಕ್ಕ ಅಂದರೆ ಬೇರೆ ಕಡೆ ಎಲ್ಲೂ ನಮ್ಗೆ ಹೂವು ಸಿಗ್ತಿರಲಿಲ್ಲ. ಈಗ ಮನೆ ಮುಂದೆ ದಾಸವಾಳದ ಹೂವು ಗಿಡ ಇರೋದ್ರಿಂದ ದಾಸವಾಳದ ಹೂವು ಚೆನ್ನಾಗಿ ಸಿಗ್ತಿದೆ. ಇವಾಗ ಪಕ್ಕದ ಮನೆಯಲ್ಲಿ ಪಿಂಕು ಮತ್ತು ಗುಲಾಬಿ ಕಲರ್ ದಾಸವಾಳದ ಹೂವು ಇದೆ, ಅದು ಕಿತ್ಕೊಂಡ್ಬಂದಿದ್ದೆ, ಅದು ಸಿಕ್ಕಿದ್ದು ಹೂವು. ಹಂಗಾಗಿ ದೇವ್ರಿಗೆ ಇಲ್ಲಿ ಈ ಯೂನಿಟಾಗೆ ನಾನು ನೆಮ್ಮದಿಯಾಗಿ ದೇವ್ರಿಗೆಲ್ಲ ಹೂವು ಇಡ್ತಾಯಿದ್ದೀನಿ. ಫಸ್ಟು ಹೂವೇ ಸಿಗ್ತಿರ್ಲಿಲ್ಲ ನಮಗಿಲ್ಲಿ, ಇನ್ನೇನು ಚೆಂಡು ಹೂವು ಸಿಗೋದು. ನಾವು ಚೆಂಡು ಹೂವು ಅಷ್ಟೊಂದು ನಾನು ಪೂಜೆಗೆ ನಾನು ಚೆಂಡು ಹೂವು ಇಡೋದಿಲ್ಲ. ಏನಿದ್ರೂ ಮಲ್ಲಿಗೆ ಹೂವು, ಈ ಥರದ ಹೂವು ಪೂಜೆ, ಶಾವಂತಿಗೆ ಹೂವು ಇವು ಸಿಕ್ಕರೆ ಭಾರಿ ಇಷ್ಟ. ಇಲ್ಲಿ ಏನೂ ಸಿಗೋಲ್ಲ ಸದ್ಯಕ್ಕೆ. ಇಲ್ಲೂ ದಾಸವಾಳದ ಹೂವು ಸಿಕ್ಕಿದೆ, ಫಸ್ಟ್ ಅದು ಸಿಗ್ತಿರ್ಲಿಲ್ಲ ನನಗೆ. ಹಂಗಾಗಿ ಎಲ್ಲ ಹೂವನ್ನೆಲ್ಲ ಇಕ್ಕಿ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿದ್ದೀನಿ. ನೋಡಿ, ಇದು ಇನ್ನೂ ಸ್ವಲ್ಪ ಜೋರಾಗಿ ಉರಿತಿದೆ ಅಂತ ದೀಪ ಸಣ್ಣ ಮಾಡ್ತಾಯಿದ್ದೀನಿ ನಾನು. 2 ದೀಪ ಜೋರಾಗಿ ಉರಿತಿದೆ ಅಂತ ನಿಧಾನಕ್ಕೆ ಸಣ್ಣ ಇಟ್ಟಿದ್ದೀನಿ. ಎಲ್ಲ ಆಯಿತು. ಇವಾಗ ಊದುಗಡ್ಡಿ ಬೆಳಗೋಣ ಅಂತಂದು ಊದುಗಡ್ಡಿ ತಾಂತಾ ಇದ್ದೀನಿ.
ನೈವೇದ್ಯಕ್ಕೆ ಬಂದು ಹಣ್ಣು ಮತ್ತು ಬಾಳೆಹಣ್ಣು ಮತ್ತು ಆರೆಂಜ್ ಇಟ್ಟಿದ್ದೆ. ಇನ್ನು ಸ್ವೀಟ್ ಇನ್ನೇನು ಮಾಡೋಕ್ಕೆ ಹೋಗಿಲ್ಲ ನಾನು. ನಮ್ಮ ಮನೆಗೆ ಯಾರೂ ಸ್ವೀಟ್ ಇಷ್ಟಪಡೋದು ಇಲ್ಲ. ಹಂಗಾಗಿ ಮತ್ತು ಮಾಡಿದ್ರೆ ಯಾರು ತಿನ್ನಲ್ಲ ಅಂತಂದು ಸ್ವೀಟ್ ಹೆಚ್ಚಿಗೆ ಮಾಡೋಕ್ಕೆ ಹೋಗಲ್ಲ. ಯಾವಾಗನ ಅಕೇಶನ್ಲಿ ಮಾಡಿದ್ರೆ ತಿಂತಾರೆ. ಹಂಗಾಗಿ ಇವ್ರು ಡ್ಯೂಟಿಯಲ್ಲಿ ಬ್ಯುಸಿ ಇರ್ತಾರೆ, ಇವ್ರಿಗೂ ಅಷ್ಟೊಂದು ತಿನ್ನೋಕ್ಕೆ ಟೈಮ್ ಇರಲ್ಲ ಅಂತಂದು ಹಣ್ಣು ತಂದು ನೈವೇದ್ಯ ಮಾಡಿದ್ದೆ. ಊದ್ಗಡ್ಡಿ ಬೆಳಗೋಕ್ಕೆಲ್ಲ ಅಂಟಿಸ್ಕೊತಾ ಇದ್ದೀನಿ ನಾನು ಗಂಟೆ ಬಾರಿಸಿ ಪೂಜೆ ಮಾಡೋದು. ಗಂಟೆ ಬಾರಿಸಿ ಪೂಜೆ ಮಾಡ್ತೀನಿ. ನನಗೆ ಸಮಾಧಾನ ಗಂಟೆ ಬಾರಿಸಿ. ಕೆಲವ್ರು ಅಂತಾರೆ ಹೆಣ್ಮಕ್ಳು ಗಂಟೆ ಬಾರಿಸ್ಬಾರ್ದು ಅಂತ. ಬಟ್ ನಾವು ನಿಷ್ಠೆಯಿಂದ ಪೂಜೆ ಮಾಡೋದು, ದೇವರು ನಮ್ಮ ಕೈ ಹಿಡಿತಾನೆ ಅನ್ನೋ ನಂಬಿಕೆ ನನಗೆ. ಹಾಗಾಗಿ ಗಂಟೆ ಬಾರಿಸಿ ಪೂಜೆ ಮಾಡ್ತೀನಿ ನಾನು. ದೇವ್ರು ಇದುವರೆಗೂ ಚೆನ್ನಾಗಿ ಇಟ್ಟಿದ್ದಾನೆ, ಹಿಂಗೆ ಚೆನ್ನಾಗಿ ಇಟ್ಟಿರಲಿ ಅಂತ ಬೆಳ್ಕೊತೀನಿ. ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ನೀವು ಅಲ್ಲಿಂದನೇ ಕೈ ಮುಗಿರಿ, ನಿಮಗೂ ದೇವ್ರು ಎಲ್ಲದಕ್ಕೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ ನಾನು ಕೂಡ. ಹಾಗೆಲ್ಲ ಪೂಜೆ ಮಾಡಿ ಮಾಡ್ತಾಯಿದ್ದೀನಿ. ಅಗರಬತ್ತಿ ಎಲ್ಲ ಬೆಳಗಿ, ಈ ಕಡೆ ಗಣಪತಿ ಫೋಟೋ ಇದೆ ಅದಕ್ಕೂ ಬೆಳಗಿ, ಆಚೆ ಕಡೆ ಎಲ್ಲ ಬೆಳಕ ಬಂದಮೇಲೆ ತೆಂಗಿನಕಾಯಿ ಒಡೆದೆ. ತೆಂಗಿನಕಾಯಿ ಒಡೆದು ಮತ್ತು ಅದನ್ನು ನೈವೇದ್ಯ ಮಾಡಿ ತೆಂಗಿನಕಾಯಿನ ಈಗ ಧೂಪ ಹಚ್ತೀನಿ ನಾನು. ಧೂಪ ಹಚ್ಬೇಕು ಇವಾಗ. ನೋಡಿ ಧೂಪ ಹಚ್ತಾಯಿದ್ದೀನಿ. ನಾನು ಧೂಪಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಜವಾದು ಪೌಡರ್ ತಂದಿಟ್ಕೊಂಡಿದ್ದೀನಿ. ಹಾಗಾಗಿ ಜವಾದು ಪೌಡರ್ದು ಧೂಪ ಹಾಕ್ತೀನಿ ನಾನು. ಅಂದರೆ ಒಂದು ಚಿಟಿಕೆಯಷ್ಟು ಜವಾದು ಪೌಡ್ರ್ ಹಾಕಿದ್ರೆ ಸಾಕು. ಹಾಗಾಗಿ ಈ ಥರ ಸ್ಟಿಕ್ಸ್ಗಳು ಇರ್ತಾವಲ್ಲ, ಇಷ್ಟು ಸ್ಟಿಕ್ಸ್ ತೊಗೊಬರ್ತೀನಿ. ಕೆಲವೊಂದು ಸರಿ ಸಾಂಬ್ರಾಣಿ ಸಿಗುತ್ತೆ, ಸಾಂಬ್ರಾಣಿ ಹಚ್ತೀನಿ ಅಮಾವಾಸ್ಯೆ ಟೈಮಲ್ಲಿ. ಅಮಾವಾಸ್ಯೆ ಪೂಜೆ ನಿಮ್ಗೆ ಸರಿ ತೋರಿಸ್ತೀನಿ ನಾನು, ಆ ಪೂಜೆ ಮಾಡ್ತೀನಿ. ಇವಾಗ ಇದೇ ಸಾಂಬ್ರಾಣಿಗೆ ನೋಡಿ ಇವಾಗ ಜವಾದು ಪೌಡ್ರ್ ಹಾಕ್ತೀನಿ ನಾನು. ಇವಾಗ ಸಣ್ಣ ಡಬ್ಬಿ ಇರುತ್ತೆ, ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಜವಾದು ಪೌಡರ್ ಅಂತ ಕೇಳಿದ್ರೆ. ಆ ಜವಾದು ಪೌಡರ್ ತಂದು ಒಂದು ಚಿಟಿಕೆ ಹಾಕಿದ್ರೆ ಸಾಕು. ದೇವರು ಭಾರಿ ಇಷ್ಟ ಅಂತೆ ಈ ಸುವಾಸನೆ. ಹಂಗಾಗಿ ಈ ವಾಸನೆಗೋಸ್ಕರ ಹಾಕ್ತೀನಿ ನಾನು. ನೋಡಿರಿ, ಒಂದೇ ಒಂದು ಸ್ವಲ್ಪ ಹಾಕ್ಬೇಕು, ಅದಕ್ಕೆ ಹಾಕ್ಬಿಟ್ಟು ದೇವರಿಗೆ ಎಲ್ಲದನ್ನು ತೋರಿಸ್ಬೇಕು ದೇವರಿಗೆ. ಧೂಪಂ ದೀಪಂ ಸಮರ್ಪಯಾಮಿ ಅಂತಂದ್ಬಿಟ್ಟು ನಾನೆಲ್ಲ ತೋರಿಸ್ತೀನಿ. ಮತ್ತು ನೈವೇದ್ಯಂ ಸಮರ್ಪಯಾಮಿ ಅಂತ ತೋರಿಸ್ತೀನಿ. ಈಗ ಹಿಂಗೆ ಎಲ್ಲ ಬೇಡ್ಕೊತೀನಿ. ನಿಮ್ಮ ಇಷ್ಟಾರ್ಥಗಳು ಏನಿದ್ದಾವೆ ಬೇಡ್ಕೊಳೋ ಟೈಮ್ ಇವಾಗ ಬೇಡ್ಕೊತೀವಿ. ಬೇಡ್ಕೊಂಡು ಕೈ ಮುಗಿದು ಕಾಪಾಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂದು ಬೇಡ್ಕೊಂಡಿದ್ದೀನಿ. ಅಕ್ಷತೆಗಳು ಇವಾಗ ಅಕ್ಷತೆ ಇತ್ತು, ಅಕ್ಷತೆ ಹೇಳಿ ಮಂತ್ರ ಹೇಳ್ಕೊಂಡು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಕೈ ಮುಗಿದೆ. ಇದು ನನ್ನ ಹತ್ರ ಚಾಮರ ಇದೆ, ಹಂಗಾಗಿ ದೇವ್ರ ಸೇವೆ ಅದರಲ್ಲಿ ಮಾಡ್ತೀನಿ ನಾನು. ಹಂಗಾಗಿ ಆ ಸೇವೆನೂ ಕೂಡ ಮಾಡಿದೆ. ಇವಾಗ ಸ್ವಾಮಿಯವ್ರದ್ದು ಇದೆಯಲ್ಲ, ಹಂಗೊಂಚೂರು ಜೋರಾಯಿತು ಅಂತಂದು ಇದಾಗಿ ನಂಗೆ ನಿಧಾನಕ್ಕೆ ಮಾಡಿದೆ, ಒಂದು ಇದಾಯಿತು. ಚಾಮರದಿಂದ ಕೂಡ ಮಾಡ್ತೀನಿ ನಾನು ಸೇವೆನ. ಈಗ ತುಪ್ಪದ ಆರತಿ ಮಾಡ್ತಾಯಿದ್ದೀನಿ ದೇವ್ರಿಗೆ. ತುಪ್ಪದ ಆರತಿ ಎಲ್ಲ ಆದಮೇಲೆ ಇಲ್ಲಿ ನನ್ನ ಅದೃಷ್ಟ ಏನು ಚೆನ್ನಾಗಿತ್ತು ಅಂತಂದರೆ, ಬೆಟ್ಟದ ನೆಲ್ಲಿಕಾಯಿ ಸಿಕ್ತಿಲ್ಲಿ. ನೆನ್ನೆ ಮಾರ್ಕೆಟ್ಗೆ ಹೋಗಿದ್ದೆ, ಬೆಟ್ಟದ ನೆಲ್ಲಿಕಾಯಿ ಸಿಕ್ತು ಅಂತ ನೆಲ್ಲಿಕಾಯಿ ಕೂಡ ತಗೊಬಂದೆ. ಸರಿ ಬಿಡು, ನಾಳೆ ಹೆಂಗಿದ್ರು ವೈಕುಂಠ ಏಕಾದಶಿ ಇದೆ, ನೆಲ್ಲಿಕಾಯಿ ಸ್ವಾಮಿಯವ್ರಿಗೆ ನೆಲ್ಲಿಕಾಯಿ ಆರತಿನೂ ಮಾಡೋಣ ಅಂತಂದು ತಗೊಬಂದು ಇಲ್ಲಿ ಮತ್ತು ತುಳಸಿ ಗಿಡಕ್ಕೆ ಎರಡಕ್ಕೂ ನಾನು ನೆಲ್ಲಿಕಾಯಿ ಆರತಿ ಮಾಡಿದ್ದೀನಿ. ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ. ತುಳಸಿ ಗಿಡದ ಹತ್ರ ಸಮಾಧಾನ ಆಯಿತು ಇವತ್ತು ಪೂಜೆ ಮಾಡಿದ್ದು. ಹೂವು ಹಣ್ಣು ಕಾಯಿ ಎಲ್ಲ ಹೊಡೆದು ನನಗೆ ಖುಷಿಯಾಗಿದೆ. ಅಂದರೆ ನೆಲ್ಲಿಕಾಯಿ ಸಿಕ್ಕುತ್ತಲ್ಲ, ಅದು ತುಂಬ ಖುಷಿ ಆಯ್ತು ನನಗೆ. ಅದು ತಗೊಬಂದು ಆರತಿ ಮಾಡಿ ಏನೋ ಒಂಥರ ಪೂಜೆ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ, ಸಮಾಧಾನವಾಗಿರುತ್ತೆ, ದಿನ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ನೆಮ್ಮದಿ. ಪೂಜೆಗೆ ಮಾತ್ರ ಯಾವುದೇ ರಿಸ್ಟ್ರಿಕ್ಷನ್ ನಾನು ಮಾಡೋಕ್ಕಾಗಲ್ಲ. ಟೈಮ್ ಆರಾಮಾಗಿ ಅದು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಸಮಾಧಾನವಾಗಿ ಪೂಜೆ ಮಾಡ್ತೀನಿ. ಅಡುಬಿಡಿಯಾಗಿ ಬೇಗ ಬೇಗ ಆಗಬೇಕಪ್ಪ ಪೂಜೆ ಈಗ ಮಾಡೋಕ್ಕೋಗಲ್ಲ. ಹಾಗಾಗಿ ಪೂಜೆ ಮಾತ್ರ ಸಮಾಧಾನವಾಗಿ ಮಾಡೋದು. ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಲಾಸ್ಟ್ ಪೂಜೆ ಇಟ್ಕೋಬೇಕು ಅನ್ನೋದು ನಂದು. ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆಯಲ್ಲಿ ನಿಂತ್ಕೊತೀನಿ. ಮ್ಯಾಕ್ಸಿಮಮ್ ನನಗೆ 1 hour ಬೇಕೇ ಬೇಕು ಪೂಜೆ ಮಾಡಬೇಕಾದ್ರೆ.
ನೋಡಿ ನಮ್ಮ ದೇವ್ರ ಮನೆ ಈ ಥರ ಕಾಣಿಸ್ತಿದೆಯಲ್ಲ ದೀಪ ಎಲ್ಲ ಹಚ್ಚಿದ್ಮೇಲೆ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ನನ್ನ ಕೈಲಾದಷ್ಟಂಥ ವೀಡಿಯೋಗಳು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಏನಾದ್ರು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.